ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಫ್ರೆಂಡ್ಸ್ ನಾವು ಒಂದು ಹೊಸ ಟಾಪಿಕ್ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ. ಫ್ರೆಂಡ್ಸ್, ಇವತ್ತಿನ ನಮ್ಮ ಟಾಪಿಕ್ಕು ಟೂ ವೇ ಸ್ವಿಚ್ ಬಗ್ಗೆ ಇದೆ. ಇನ್ನು ಈ ಟೂ ವೇ ಸ್ವಿಚ್ ಅಂದರೆ ಏನು? ಫ್ರೆಂಡ್ಸ್, ನೀವು ನೋಡ್ಬೋದು, ಈ ಹೆಸರಲ್ಲೇ ಗೊತ್ತಾಗುತ್ತೆ. ಟೂ ವೇ ಅಂದರೆ ಒಂದು ದಾರಿಯಿಂದ ಒಂದು ಬಲ್ಬನ್ನು ನಾವು ಆಪ್ರೇಟ್ ಮಾಡ್ಬೋದು ಅಥವಾ ಕಂಟ್ರೋಲ್ ಮಾಡ್ಬೋದು ಅಂತ ಹೇಳ್ಬೋದು. ಒಂದು ಸೈಡಿಂದ ಸ್ವಿಚ್ಚನ್ನು ಈ ಬಲ್ಬನ್ನು ಆನ್ ಮಾಡ್ಬೋದು, ಮತ್ತೊಂದು ಸೈಡಿಂದ ಈ ಬಲ್ಬನ್ನು ಆಫ್ ಮಾಡ್ಬೋದು. ಅದೇ ಸೈಡಿಂದ ಈ ಬಲ್ಬನ್ನು ಆನ್ ಕೂಡ ಮಾಡ್ಬೋದು, ಮತ್ತೊಂದು ಸೈಡಿಂದ ಆಫ್ ಕೂಡ ಮಾಡ್ಬೋದು. ಈ ರೀತಿಯ ಒಂದು ವೈರಿಂಗನ್ನು ಯಾವ ರೀತಿ ಮಾಡಬೇಕು, ಇದರ ಒಂದು ಅಪ್ಲಿಕೇಶನ್ಸ್ ಇದೆ. ಅಂದರೆ ಇದನ್ನು ನಾವು ಎಲ್ಲೆಲ್ಲಿ ಯೂಸ್ ಮಾಡ್ಬೋದು, ಯಾವುದಕ್ಕೋಸ್ಕರ ಇದನ್ನು ಯೂಸ್ ಮಾಡ್ಬೋದು, ಈ ಒಂದು ವಿಷಯ ಬಗ್ಗೆ ಈ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಫ್ರೆಂಡ್ಸ್, ಅದಕ್ಕೂ ಮುಂಚೆ ಈ ನಮ್ಮ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ನಮಗೆ ಯಾವ್ಯಾವ ಒಂದು ಕಂಪೋನೆಂಟ್ಸನ್ನು ಇದರಲ್ಲಿ ಯೂಸ್ ಮಾಡಬೇಕಾಗತ್ತೆ ಅಂತ ತಿಳ್ಕೊಳ್ಳೋಣ. ನಮಗೆ ಫ್ರೆಂಡ್ಸ್ ಈ ರೀತಿಯಾದ ಒಂದು ಎರಡು ಟೂ ವೇ ಸ್ವಿಚ್ ಬೇಕಾಗುತ್ತೆ. ಟೂ ವೇ ಸ್ವಿಚ್ ಅಂದರೆ ಯಾವ ರೀತಿ ಇರುತ್ತೆ ಅಂತ ಯಾವ ರೀತಿ ಅದನ್ನು ತಿಳ್ಕೊಳ್ಬೇಕಂದ್ರೆ, ಈ ಒಂದು ಟೂ ವೇ ಸ್ವಿಚ್ನಲ್ಲಿ ಕೆಳಗಡೆ 3 ಪಾಯಿಂಟ್ಸ್ ಇರುತ್ತೆ ಫ್ರೆಂಡ್ಸ್. ಒನ್ ವೇ ಸ್ವಿಚ್ ಆಗಿದ್ದರೆ ಈ ಪಾಯಿಂಟ್ ಇರೋಲ್ಲ, ಮಾತ್ರ ಈ 2 ಪಾಯಿಂಟ್ಸ್ ಅಷ್ಟೇ ಇರೋದು. ಆದರೆ ಟೂ ವೇ ಸ್ವಿಚ್ಗೆ ಈ ರೀತಿ 3 ಪಾಯಿಂಟ್ಸ್ ಇರುತ್ತೆ. ಇದು ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಕೂಡ 3 ಪಾಯಿಂಟ್ಸ್ ಇದೆ. ಈ 3 ಪಾಯಿಂಟ್ಸ್ ಇದೆ ಅಂದರೆ ಇದು ಟೂ ವೇ ಸ್ವಿಚ್ ಇದೆ. ಮತ್ತು ಮೇಲ್ಗಡೆಯಿಂದನೂ ಇಲ್ಲಿ ಎರಡು ರೀತಿಯಾದ ಒಂದು ಏರೋ ಮಾರ್ಕ್ಸ್ ಇರುತ್ತೆ. ಇದು ಒನ್ ವೇ ಸ್ವಿಚ್ಗೆ ಇರೋಲ್ಲ, ಟೂ ವೇ ಸ್ವಿಚ್ಗೆ ಮಾತ್ರ ಇರುತ್ತೆ. ಈ ರೀತಿಯ ಎರಡು ಟೂ ವೇ ಸ್ವಿಚ್ ಬೇಕಾಗುತ್ತೆ. ಈ 2 ಟೂ ವೇ ಸ್ವಿಚ್ಗಳನ್ನು ಇನ್ಸ್ಟಾಲ್ ಮಾಡೋಕ್ಕೆ ಒಂದು ಬೋರ್ಡ್ ಬೇಕಾಗುತ್ತೆ, ಮತ್ತು ಬಲ್ಬನ್ನು ಟೆಸ್ಟ್ ಮಾಡಲು ಒಂದು ಹೋಲ್ಡ್ರ್ ಬೇಕಾಗುತ್ತೆ, ಮತ್ತು ವೈರಿಂಗ್ ಮಾಡೋಕ್ಕೋಸ್ಕರ ಕೆಲವು ವೈರ್ಗಳು ಬೇಕಾಗುತ್ತೆ. ಮತ್ತು ಒಂದು ಟೆಸ್ಟ್ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್. ಫಸ್ಟು ಈ ಒಂದು ಸ್ವಿಚ್ಗಳನ್ನು ಈ ರೀತಿ ಬೋರ್ಡ್ನಲ್ಲಿ ಪ್ರೆಸ್ ಮಾಡ್ಕೋಬೇಕು. ಆಮೇಲೆ ಇನ್ನು ಮೇನ್ ವೈರಿಂಗ್ ಇದೆ ಫ್ರೆಂಡ್ಸ್. ಈಗ ನೋಡ್ಬೋದು, ಇದರಲ್ಲಿ 3 ಲೀಡ್ಸ್ ಇದೆ, ಇದರಲ್ಲಿ 3 ಲೀಡ್ಸ್ ಇದೆ. ಈ ಒಂದು ಟೂ ವೈರಿಂಗ್ನಲ್ಲಿ ತುಂಬ ಟೈಪ್ಸ್ ಇದೆ. ಅದರಲ್ಲಿ ನಾನು ಒಂದು ಸಿಂಪಲ್ ಆದ ಒಂದು ಟೈಪನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಇದ್ದೀನಿ. ಫಸ್ಟು ಈ ಮೇಲ್ಗಡೆ ಇರೋ ಪಾಯಿಂಟನ್ನು ನಾವು ಇಲ್ಲಿ ಒಂದು ವೈರ್ ಹಾಕಿ ಈ ಸ್ವಿಚ್ನ ಮೇಲ್ಗಡೆ ವೈರ್ಗೂ ಇದೇ ಸೇಮ್ ವೈರನ್ನು ಈ ಸೈಡ್ ಹಾಕಬೇಕು ಫ್ರೆಂಡ್ಸ್. ಅಂದರೆ ಈ 2 ಪಾಯಿಂಟ್ಸನ್ನು ಶಾರ್ಟ್ ಮಾಡಬೇಕಾಗತ್ತೆ. ಈ ರೀತಿ ಮತ್ತೊಂದು ವೈರ್ನ ತೊಗೊಂಡು, ಇದು ಸಿಂಪಲ್ಲಾಗಿ ಒಂದು ಬೋರ್ಡಲ್ಲಿ ತೋರಿಸ್ತಾ ಇದ್ದೀನಿ, ಹೀಗಾಗಿ ಒಂದು ಚಿಕ್ಕ ವೈರ್ ಯೂಸ್ ಮಾಡ್ತಾ ಇದ್ದೀವಿ. ನಾವು ಏನಾದರೂ ವೈರಿಂಗ್ ಮಾಡ್ತಿರ್ತೀವಿ ಅಲ್ಲಿ ಆದರೆ ದೊಡ್ಡ ವೈರ್ ಬೇಕಾಗುತ್ತೆ, ತುಂಬ ಜಾಸ್ತಿ ಉದ್ದವಾದಂಥ ವೈರ್ಸ್ ಯೂಸ್ ಆಗುತ್ತೆ. ಈಗ ಈ ಸ್ವಿಚ್ನ ಒಂದು ಕೆಳಗಡೆ ಪಾಯಿಂಟು ಮತ್ತು ಸೇಮ್ ಸೈಡು ಈ ಸ್ವಿಚ್ನ ಕೆಳಗಡೆ ಪಾಯಿಂಟು, ಈ 2 ಪಾಯಿಂಟ್ಗಳನ್ನು ಕೂಡ ಇಲ್ಲಿ ನಾವು ಶಾರ್ಟ್ ಮಾಡಬೇಕು. ಫ್ರೆಂಡ್ಸ್ ನೋಡ್ಬೋದು, 1 2 3 4 ಈಗ 4 ಲೀಡ್ಸು ಫುಲ್ ಆಯ್ತು. ಈಗ ಈ ಒಂದು 4 ಲೀಡಲ್ಲಿ ಯಾವುದೇ ರೀತಿ ವೈರನ್ನು ಹಾಕಬೇಕಾಗಿಲ್ಲ. ಇನ್ನು ಒಂದು ನಮ್ಮದು ಮೇನ್ ಫೇಸ್ ಇರುತ್ತೆ ಫ್ರೆಂಡ್ಸ್. ಈ ಫೇಸ್ ವೈರನ್ನು ನಾವು ಇಲ್ಲಿ ಅಥವಾ ಇಲ್ಲಿ ಯಾವುದಾದ್ರೂ ಒಂದು ಮಿಡಲ್ ಇರೋ ಒಂದು ಲೀಡ್ಗೆ ನಾವು ಇದನ್ನು ಕನೆಕ್ಟ್ ಮಾಡ್ಕೋಬೇಕಾಗತ್ತೆ. ನಾನು ಈ ಸ್ವಿಚ್ನ ಮಿಡಲ್ ಪಾಯಿಂಟ್ಗೆ ಇದನ್ನು ಕನೆಕ್ಟ್ ಮಾಡಿದ್ದೀನಿ. ಇನ್ನು ಒಂದು ವೈರನ್ನು ತಗೊಂಡು, ಇದು ಔಟ್ಪುಟ್ ವೈರ್ ಅಂತ ಹೇಳ್ಬೋದು ಫ್ರೆಂಡ್ಸ್, ಬಲ್ಬ್ ಹೋಗೋ ವೈರ್ ಇದು. ಇದನ್ನು ಈ ಸೈಡ್ ಸ್ವಿಚ್ ಇರೋ ಮಿಡಲ್ ಪಾಯಿಂಟ್ಗೆ ಈ ರೀತಿ ಕನೆಕ್ಟ್ ಮಾಡಬೇಕಾಗತ್ತೆ. ಇನ್ನು ಈ ವೈರ್ನ ಮತ್ತೊಂದು ಲೀಡ್ ಇದೆ, ಇದನ್ನು ಈ ಹೋಲ್ಡ್ರನ್ನ ಒಂದು ಪಾಯಿಂಟ್ಗೆ ಕನೆಕ್ಟ್ ಮಾಡಬೇಕು. ಫ್ರೆಂಡ್ಸ್, ಈಗ ನೋಡ್ಬೋದು, ಈ ಹೋಲ್ಡರ್ನಲ್ಲಿ ಇನ್ನೊಂದು ಪಾಯಿಂಟು ಎಂಟಿ ಇದೆ, ಅಂದರೆ ಖಾಲಿ ಇದೆ. ಈ ಒಂದು ಪಾಯಿಂಟ್ಗೆ ನಾವು ನ್ಯೂಟ್ರಲನ್ನು ಕನೆಕ್ಟ್ ಮಾಡಬೇಕಾಗತ್ತೆ.
ಫ್ರೆಂಡ್ಸ್ ಇದು ನ್ಯೂಟ್ರಲ್ ಇದೆ. ಈ ಕನೆಕ್ಷನ್ ಯಾವಾಗಲೂ ಲೂಸ್ ಆಗಿರಬಾರ್ದು, ಟೈಟ್ ಕನೆಕ್ಷನ್ ಇರಬೇಕು. ಯಾವಾಗಲೂ ಎಲೆಕ್ಟ್ರಿಕಲ್ ವೈರ್ ಜಾಯಿಂಟ್ ಮಾಡಬೇಕಾದ್ರೆ ಟೈಟ್ ಕನೆಕ್ಷನನ್ನೇ ಮಾಡಬೇಕು. ಈಗ ನಮ್ಮ ವೈರಿಂಗ್ ಕಂಪ್ಲೀಟ್ ಆಗಿದೆ ಫ್ರೆಂಡ್ಸ್. ಈಗ ನಾವು ಇದರಲ್ಲಿ ಈ ರೀತಿಯ ಒಂದು ಬಲ್ಬನ್ನು ಹಾಕಿ ಟೆಸ್ಟ್ ಮಾಡೋಣ. ಫ್ರೆಂಡ್ಸ್ ಈ ಎಲ್ಲ ಒಂದು ಕಂಪೋನೆಂಟ್ಸು ನಾನು ಓಮ್ ಎಂಟರ್ಪ್ರೈಸಸ್ ಸದರ್ಗ ಇವರ ಒಂದು ಶಾಪ್ನಲ್ಲಿ ಪರ್ಚೇಸ್ ಮಾಡಿದ್ದೀನಿ. ಈ ಎಲ್ಲ ಒಂದು ಕಂಪೋನೆಂಟ್ಸ್ ಎಲ್ಲ ನನಗೆ ಹೋಲ್ಸೇಲ್ ಪ್ರೈಸಲ್ಲೇ ನನಗೆ ಅವರು ಕೊಟ್ಟಿರೋದು. ನಿಮಗೂ ಈ ರೀತಿಯಾದ ಒಂದು ಸ್ವಿಚಸ್ ಆಗಲಿ, ಬಲ್ಬ್ ಆಗಲಿ, ಫ್ಯಾನ್ ಆಗಲಿ, ಅಥವಾ ಇನ್ಯಾವುದೇ ಟ್ಯೂಬ್ಲೈಟ್ಸ್ ಆಗಲಿ, ಮತ್ತು ಯಾವುದೇ ಇಲೆಕ್ಟ್ರಾನಿಕ್ಸು ಅಥವಾ ಎಲೆಕ್ಟ್ರಿಕಲ್ ಐಟಮ್ಸ್ ಆಗಲಿ, ಅಥವಾ ಹೋಮ್ ಯು ಪಿ ಎಸ್ಸು, ಬ್ಯಾಟ್ರಿ, ಸೋಲಾರ್ ಮಾಡ್ಯೂಲ್ಸು, ಯಾವುದೇ ರೀತಿಯಾದ ಒಂದು ಪ್ರಾಡಕ್ಟ್ ಬೇಕಾಗಿದ್ದರೂ ಈ ಒಂದು ಶಾಪ್ನಲ್ಲಿ ನಿಮಗೆ ಹೋಲ್ಸೇಲ್ ಪ್ರೈಸಲ್ಲಿ ಸಿಗೋದು. ಫ್ರೆಂಡ್ಸ್ ಈಗ ಇದನ್ನು ನಾವು ಟೆಸ್ಟ್ ಮಾಡೋಣ. ಫ್ರೆಂಡ್ಸ್ ನೋಡ್ಬೋದು, ಈಗ ಬಲ್ಬ್ ಆನ್ ಆಗಿದೆ. ಈ ಎರಡು ಸ್ವಿಚ್ಗಳು ಆಫ್ ಇದೆ. ಈ ಒಂದು ಕಾರಣಕ್ಕೆ ಈ ಬಲ್ಬ್ ಆನ್ ಆಗಿದೆ. ಈಗ ಸಪೋಸ್ ನಾನು ಒಂದು ಯಾವುದಾದ್ರೂ ಸ್ವಿಚ್ ಆಫ್ ಮಾಡಿದರೆ ಈ ಬಲ್ಬ್ ಆಫ್ ಆಗುತ್ತೆ. ಫ್ರೆಂಡ್ಸ್ ನೋಡ್ಬೋದು, ಈಗ ಇದನ್ನು ನಾನು ಆನ್ ಮಾಡಿದರೆ ಬಲ್ಬ್ ಆನ್ ಆಗುತ್ತೆ. ಇನ್ ಕೇಸ್ ಈ ಸ್ವಿಚ್ಚನ್ನು ಆಫ್ ಮಾಡಿದರೆ ಬಲ್ಬ್ ಆಫ್ ಆಗುತ್ತೆ. ಇದು ಈಗ ನಾವು ತಿಳ್ಕೊಬೋದು. ಈಗ ನಾವು ಕೆಳಗಡೆ ಇದ್ದೀವಿ, ಈಗ ಸ್ಟೇರ್ ಕೇಸ್ನಲ್ಲಿ. ಈಗ ನಾವು ಕೆಳಗಡೆ ಇದ್ದಾಗ ಈ ಒಂದು ಸ್ವಿಚ್ಚನ್ನು ಆನ್ ಮಾಡಿಕೊಂಡು ಮೇಲ್ಗಡೆ ಹೋದ್ವಿ. ಈಗ ಈ ಬಲ್ಬನ್ನು ಆಫ್ ಮಾಡಬೇಕಾದ್ರೆ ನಾವು ಮತ್ತೆ ಕೆಳಗಡೆ ಬರೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್. ನಾವು ಈ ಒಂದು ಮೇಲ್ಗಡೆ ಈ ರೀತಿಯಾದ ಒಂದು ಸ್ವಿಚ್ಚನ್ನು ಅಲ್ಲಿ ಕೂಡ ನಾವು ಹಾಕಿರ್ತೀವಿ. ಈ ಸ್ವಿಚ್ಚನ್ನು ನಾವು ಆಫ್ ಮಾಡಿದರೆ ಈ ಒಂದು ಬಲ್ಬ್ ಏನಿದೆ ಮೇಲ್ಗಡೆಯಿಂದ ಕೂಡ ಆಫ್ ಆಗುತ್ತೆ. ನೋಡ್ಬೋದು ಫ್ರೆಂಡ್ಸ್. ಸಿಂಪಲ್ ಆಗಿದೆ ಫ್ರೆಂಡ್ಸ್. ಈ ವಿಡಿಯೋ ಅನ್ನೋದು ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ. ಇನ್ಫಾರ್ಮೇಟಿವ್ ಅನಿಸಿದರೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.